ಹಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಫುಲ್ ಪ್ರಿಪೇರ್ ಆಗಿದ್ದೀನಿ ಇವತ್ತು ಬರೆಯೋಕ್ಕೆ ಇಂಟರ್ನಲ್ಸ. ರಾತ್ರಿ ಎಲ್ಲ ಒಂದು 11:15 12 ಗಂಟೆಗೆ ಓದಿದ್ದೀನಿ. ಬೆಳಗ್ಗೆ ಅದೊಂದು ಓದ್ಕೊಂಡಿದ್ದೀನಿ. ಯಾರೋ ನೋಡೋಣ ಬರ ಚೆನ್ನಾಗಿ ಬರ್ಬಾನು ರೆಡಿ ಆಗಿರೋ ಹೇಳ್ತೀನಿ ಫೋನ್ ಮಾಡಿ ಅದಕ್ಕೂ. ಗೈಸ್ ಫಸ್ಟ್ ಪೇಪರ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್. ಬಂದಾಗ ವಿಡಿಯೋ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಬಂದಿರೋ ಟೆನ್ಷನಲ್ಲಿ ಬರೆದ್ರೆ ಸಾಕಪ್ಪ ನಂಗಾಗಿತ್ತು. ಫಸ್ಟ್ ಪೇಪರು ಆರಾಮಾಗಿ ಪೀಸ ಬರ್ದ. ಫುಲ್ಲು ಅವ್ರಿಗೆ ಗೊತ್ತಾಗ್ಬಿಟ್ಟು ಪಾಪ ಜೀವನ ಕಟ್ಕೊಳ್ರಿ ಮಕ್ಕಳ ಅಂದ್ಬಿಟ್ಟು ಅಷ್ಟೊಂದೇನು ಮೋಟಿವೇಶನ್ ಕೊಡ್ತಾರೆ ಗೈಸ್ ಪ್ರೊಫೆಸರ್ಗಳು. ಮುಂಚೆ ಸ್ಟೂಡೆಂಟ್ ಥರ ನೋಡ್ತಿದ್ರು, ಇವಾಗ ಒಂಥರ ಬೇರೆ ಥರ ನೋಡ್ತಾವ್ರೆ. ನಾನು ಪ್ಲಾನ್ ಹಾಕಿದ್ದೀನಿ, ಅಯ್ಯೋ ಮಕ್ಕಳ ನಿಮ್ಮ ಕಾರ್ಪೊರೇಟ್ ಜೀವನ ಹಂಗೆ ಅಂತ. ಎಲ್ಲೇ ಇದೆಯಾ ಆರಾಮಾಗಿ ಬಂದಾಗ ಗೈಸ್ ಫಸ್ಟ್ ಪೇಪರ್. ಇವಾಗ ಸೆಕೆಂಡ್ ಪೇಪರು 2 ಅವರ್ 3 ಅವರ್ ಬ್ರೇಕ್ ಐತೆ 2 ಗಂಟೆಗೆ. ಇವಾಗ ಟೈಮ್ ಇನ್ನು 11:30. 2 ಗಂಟೆಯಿಂದ 3:30 3:30 ತನಕ ಬರಲ್ಲ ನಾನು. 3 ಗಂಟೆ ತನಕ ಎಷ್ಟಾದ್ರು ಅಷ್ಟು 3 ಗಂಟೆ ಅಷ್ಟು ಬರ್ದುಬಿಟ್ಟು ನುಗ್ಗೋತಾ ಇರ್ತೀನಿ ನಾನು ಅಂತ. ಹಿಂಗೆ ಕರ್ಕೊಂಡು ಮಾಡ್ಕೋಬೇಕು. ಇವತ್ತೇ ಹೋಗೋದು. ಇವತ್ತು ಹೋಗ್ಬಿಟ್ಟು ಅಲ್ಲಿ ಇದ್ಕೊಂಡು ನಾಳೆ ಬರ್ಬೇಕಂತೆ. ಓಹೋ ಹಲೋ. ಸೊ ನಾಳೆ ನಮ್ಗೇನಿಲ್ಲ, ನಾಳೆ ಸಮೇತ ವೇರ್ ಆರ್ ಯು ನೆಕ್ಸ್ಟು ಗ್ಯಾಪ್ ಇರ್ತದೆ ಗೈಸ್ ನಮಗೆ. ಒಂದೊಂದು ದಿವಸ ನೋಡ್ರಿ ಇಲ್ಲಿ ಆಲ್ ಟಿಕೆಟ್ಸ್ ಇನ್ನ ಹೇಳು ರೆಸ್ಪಾನ್ಸಿಬಲ್ ಫೆಲ್ಲೋ ಆಗಿ ಒಂಚೂರು ಓದೋ ಕಡೆ ಗಮನ ತೋರಿಸೋ ಅಂದ್ರೆ ಆಡ್ತಿದ್ಯಾ ಬಾ ಬಾ ಸಮಿತಾ ಪಾರ್ಕಲ್ಲಿ ಇರ್ತೀವಿ. ಪಾರ್ಕಲ್ಲಿ ಆಲ್ ಟಿಕೆಟ್ ಕೊಡ್ದಂಗೆ ಅದು ಹೆಂಗೆ ಬರ್ತೀನಿ ನೀನು? ಗೈಸ್ ಆಲ್ ಟಿಕೆಟ್ ಯಾರು ಕೊಟ್ಟಿರಲಿಲ್ಲ. ಫಸ್ಟ್ ಪೇಪರ್ ಬರ್ಬಿಟ್ಟು ಆಮೇಲೆ ಹೋಗಿ ಇಸ್ಕೊಂಬಂದು ಹೋಗಿ 3 hours later. ಗೈಸ್ ಫೈನಲಿ 3 ಗಂಟೆ. ಗೊತ್ತಿರೋದೆಲ್ಲ ಬಂದೆ, ಗೊತ್ತಿರೋದೇನಿಲ್ಲ ಎಲ್ಲ ಬರ್ತಿದ್ದೀನಿ. ಸೊ 3 ಗಂಟೆಗೆ ಹೊಡಬೇಕು. ಇಲ್ಲಿಂದ ಹೊರಟ್ರೆ ಮನೆಗೆ ಹೋಗೋಕ್ಕೆ ಅರ್ಧ ಗಂಟೆ. ಕಮ್ಮಿ ಅಂದರೆ ಜೋರಾಗಿ ಹೋದರೆ ಫಾಸ್ಟಾಗಿ ಹೋದರೆ ಒಂದು 30 ನಿಮಿಷ. ಆರಾಮಾಗಿ ಕೋಲೋಗಿ ಹೋಗ್ತೀನಿ 45 ನಿಮಿಷ ಬೇಕು. ಸೊ 2 ಪೇಪರ್ ಬರ್ತಿದ್ದಾಯಿತು. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ನಾವು ಅಮ್ಮನ ತಗೊಂಡು ತಂಗಿ ಮನೆಗೆ ಹೋಗ್ಬೇಕು. ಬರ್ರಿ ತೋರಿಸ್ತೀನಿ ಹೆಂಗಿರ್ತದೆ ಅಂತ. ಓಹೋ ನೋಡ್ದೇನ್ರಿ ಕತೆನಾ? ವಸಂತಮ್ಮನ ಅವತಾರನಾ? ಮೈಸೂರು ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದೀವಿ ಇವತ್ತು. ಹಾಂ ಅಕ್ಕೋ ಹೇಗೆ ಕಾಪಾಡಿ ದುಡ್ಡು ತಂದೈತಿ? ಹೆಂಗೆ ಅಷ್ಟೊಂದು ದುಡ್ಡು ಅಕ್ಕ? ವಸಂತಮ್ಮನ ಕತೆನಾ? ನಾನಿಲ್ಲ ಮಕ್ಕನೇ ತೊಳೆದಿಲ್ಲ. ಹಾಕಾಕು ಗಾಯ್ಸ್ ಫೈನಲಿ ಬಂದ ರಪ್ಪ ಅಂತ ಹಿಂಗೆ ರೆಡಿ ಆಗಿದ್ದೀನಿ. ಹೊಡ್ಬೇಕು ಇವಾಗ. ನಮ್ಮ ಮನೆ ತಾವು ಇನ್ನೂ ಇಬ್ರು ಜೊತೆ ಸೇರ್ಕೊಂತಾರೆ. ಯಾವುದು ಬೇಡ ಬರಪ್ಪ ನನಗೆ. ನಾನೇನು ಹೆಣ್ಣು ನೋಡಕೋತಾ ಇಲ್ಲ, ಅಲ್ಲಿ ತಂಗಿ ಕರ್ಕೊಂಡು ಬರ್ಕೋತಾ ಇದ್ದೀನಿ. ಗೈಸ್ ಕಾರ್ ಬೆಳಗ್ಗೆ ಎತ್ಕೊಂಡ್ಬಂದಿದ್ದೀನಿ. ನಮ್ಮೂರೊಂದು ಒಬ್ಬರು ಅಣ್ಣಂದು. ನನ್ನ ತಂಗಿ ಫಸ್ಟು ಮನೆ ನೋಡ್ಕೊಂಡು ಬರ್ಕೋಬೇಕು ಇದೇ ಕಾರು. ಅಂದರೆ ಫಸ್ಟ್ ಟೈಮು ಅವ್ರ ಮನೆ ನೋಡ್ಕೊಂಡು ಬರ್ಕೋದಿಲ್ಲ, ನಮ್ಮ ಬಾವರ ಮನೇನ. ಅವಳು ಇದೇ ಕಾರು, ನನ್ನ ತಂಗಿ ಕರ್ಕೊಂಬರ್ಕೊ ಇದೇ ಕಾರು. ನಮ್ದು ಏನೇ ಕೆಲಸಕ್ಕೆ ಏನಾದ್ರು ಒಂದು ಕಾರ್ ಬೇಕು ಅಂತಂದರೆ ಇದೊಂದೇ ಕಾರು. ನಮ್ಮ ಅಪ್ಪನ ಫ್ರೆಂಡ್ ಅವ್ರ ಮಗೊಂದು. ಅಂದರೆ ನಮ್ಗೆ ಗೊತ್ತಿರೋರಿಗೆ ಗೈಸ್ ನಮ್ಮ ನಮ್ಮೂರ ಒಬ್ಬರು ಅಣ್ಣಂದೇನೆ. ಇವಾಗ ಎತ್ಕೊಂಡು ನಮ್ಮ ಮನೆ ತಾವು ಇನ್ನೊಂದು ಇಬ್ಬರು ಬರ್ತಾರೆ. ಅವರು ನನ್ನ ತಂಗಿ ಇದಾದ ಮನೆ ನೋಡಿಲ್ಲ ಅಂತಿದ್ರು. ಅವರೊಂದೊಬ್ಬರು ಮತ್ತು ಇಲ್ಲಿ ನಾನೊಬ್ಬ ಹುಡುಗ ಬರ್ತಾನೆ. ಅವನು ನೋಡಿಲ್ಲ ತಾಯಿಕ ಮನೆ ಅಂದ್ಕೊಂಡು ಕಾಯ್ತಾ ಇದ್ದ. ಅವನು ಕರ್ಕೊಂಡು ಹೊಟ್ಟಿದ್ದೀವಿ ಇವಾಗ. ಅಷ್ಟೇ ಗೈಸ್. ಹೋಗೋಣ ನೋಡೋಣ. ಎಲ್ಲ ಕೈ ಮುಕ್ಕೊಂಡ್ರ ನೋಡೋಣ. ಗೈಸ್ ಕರೆಕ್ಟಾಗಿ 4 ಗಂಟೆ 9 ನಿಮಿಷ. ಅವ್ರ ಮನೆಗೆ ಹೋಗೋ ಕಮ್ಮಿ ಅಂದರು 5:15 6 ಗಂಟೆ ಆಗ್ತದೆ. ಆರಾಮಾಗಿ ಕೂತ್ಕೊಳ್ರಿ ಸರಿನಾ? ಬರ್ರಿ ಅಂದ ಏನಂತ ತೋರಿಸ್ತೀನಿ. ಇವಾಗ ಸೀದಾ ನೈಸ್ ರೋಡ್ ಹತ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು. ಗಾಯ್ಸ್ ನಾನ್ ಸ್ಟಾಪ್ ತೆಚ್ಕೊಂಬಂತೆ ನೈಸ್ ರೋಡ್ ಬಂದಿದ್ದಾಯಿತು. ಕಾರ್ ಸ್ಪೀಡು 100-120 ಐತೆ. 100 ಐತೆ. ಹೋಗ್ತಾ ಇದ್ದೀವಿ. ಇಲ್ಲಿ ಹಿಂದೆ ಕೂತಾರೆ ಇಬ್ಬರು ಹಳೆ ತಲೆಗಳು ಬರೀ ಬಿಲ್ಡ್ ಹೊಡ್ಕೊಂಡು ಕೂತವ್ರೆ. ಅದಕ್ಕೆ ಆಡಿನ ಸೌಂಡ್ ಜಾಸ್ತಿ ಕೊಟ್ಟಿದ್ದೀನಿ. ಇವಾಗ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರೋದು. ಏನೋ ತಾಂಬೇಕೆ ನಮ್ಮ ಮಗಳಿಗೆ ಏನು ತಂದಿ? ಏನ ನೈಸ್ ರೋಡ್ ಇರ್ತಾಯಿತ್ತು. ಇಲ್ಲಿಂದ ಒಂದು 50 ಕಿಲೋಮೀಟರ್ ಇರ್ಬೋದು ನನ್ನ ಪ್ರಕಾರ. 60 ಇರಬೇಕು ನಮ್ಮ ಪ್ರಕಾರ. ಮಾಧವರ ನೈಸ್ ರೋಡಿಂದ 60 ಕಿಲೋಮೀಟರ್ ಎಕ್ಸಾಕ್ಟ್ಲಿ. ನಮ್ಮನೆಯಿಂದ ಕರೆಕ್ಟಾಗಿ 76 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ದೀವಿ. ಅವ್ರು ಹಳೆ ತಲೆಗಳು, ಹಳೆ ಬುಲ್ಡಿ ಆಚಾರ ವಿಚಾರ ಏನೇನೋ ನಮ್ಗೆ ಗೊತ್ತವ್ರೆ. ತಲೆಗೆ ಕಟ್ಸ್ಬಿಡವ್ರೆ. ಅದಕ್ಕೆ ಫುಲ್ ಹಾರ್ಡ್ ಸೌಂಡ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ರಲ್ಲಿ ಗಾಯ್ಸ್ ಫೈನಲಿ ಎಲೆಕ್ಟ್ರಾನಿಕ್ ಸಿಟಿ ಬಂದೆ. ನೋಡಮ್ಮ ಇದು ಎಲೆಕ್ಟ್ರಾನಿಕ್ ಸಿಟಿ ಅಂತಾರೆ. BMTC ಬಸ್ಸಲ್ಲಿ ಬರಬೇಕು ಅಂದರೆ ನಮ್ಮ ಮಾಧವರ್ತ ಹೊತ್ಬಿಟ್ರೆ ಮೆಟ್ರೋ ಸ್ಟಾರ್ಟ್ ಆಗ್ತದೆ ನಮ್ಮ ಹತ್ರ. ಇಲ್ಲೇ ತಸ್ಕೊಂಡಿದ್ದು. ಅಲ್ಲಿ ಮೆಟ್ರೋ ಹತ್ಬಿಟ್ರೆ ಮಾಧವರದ ಹತ್ರ ಇಲ್ಲಿಗೆ ಒಂದು ಡೈರೆಕ್ಟ್ ಬಸ್ ಅದೇ. ತಿರ್ಗಾ ಇಲ್ಲೊಂದು ಬಸ್ ಹತ್ತಿಬಿಟ್ರೆ ಒಂದೇ ಬಸ್ ಡೈರೆಕ್ಟ್. ಈಗ ಅದೇ ಊರೇನೆ. ನೋಡು ಹಂಗೆ ಮತ್ತೆ ಇಲ್ಲೊಂದು ಬಸ್ ಇಲ್ಲಿ ನಿಲ್ಸ್ತವೆ. ತಿರ್ಗಾ ಅದು ಹತ್ತಿ ಬೆಲೆಗೆ ಅಲ್ಲೊಂದು ಬಸ್ ಇಳಿಸ್ಬೇಕು, ಅಲ್ಲೊಂದು ಬಸ್ ಇಳಿಬೇಕು. 2 ಅವರ್ಗೆ ಮನೆಗೆ ಇರ್ತೀನಿ ನೋಡಪ್ಪ. ನೋಡ್ಕೊಂಡು ನೆಕ್ಸ್ಟ್ ಟೈಮಿಂದ ಬರೋಕ್ಕೆ ಯಾವಾಗಲೂ ನಾನೇ ಕರ್ಕೊಂಬರಲ್ಲ ನಿನ್ನ. ಇವಾಗ ನೋಡಮ್ಮ ಟ್ರಾಫಿಕ್ ಹಬ್ಬ.
ಎಲೆಕ್ಟ್ರಾನಿಸಿಟಿ ಮಾಯಿ ಹೆಂಗ ಸ್ವಲ್ಪ ಫ್ರೀ ಆಯ್ತು ಗಾಯ್ಸ್. ಸ್ವಲ್ಪ ಇನ್ನೂ 5 ಗಂಟೆ ಇವಾಗ ಯಾವ ಆಫೀಸ್ಗಳು ಕಂಪ್ನಿ ಎಲ್ಲ ಬಿಟ್ಟಿರಲ್ಲ. 6 ಗಂಟೆ ಆತ ಆಮೇಲೆ ಸ್ಟಾರ್ಟ್ ಆಗೋದು ಇನ್ನು ಪಿಕ್ಚರ್ ಗೈಸ್. ಫೈನಲ್ ಹತ್ತಿ ಮೇಲೆ ಕಾಸು ನಮ್ಮ ಓದಂತದೆ. ಕಾಸು ಕೊಡ್ರಿ, ಒಂದು 5 ರೂಪಾಯಿ ಅದಂತೆ. ಕಾಸು ಕೊಡ್ರಿ, 5 ರೂಪಾಯಿ. ಅದೇ ಕದರ್ತ ನೀನು ಕಾಸು ಪರ್ಸೆಲ್ಲ ಇಕ್ಬಿಟ್ಟಿದ್ದೀನಿ. ಹೋಗಲ್ಲ ಮರಿಲಿ, ಇಲ್ಲೇ ತಗೊಂಡಿನಿ ಸರಿನಾ? ಅಲ್ಲಿರ್ರಿ ಗೈಸ್. ಇವಾಗ ಏನಾದ್ರು ತಿನ್ನ ತಗೊಂಡೋಗ್ಬೇಕು. ಅಲ್ಲಿ ಪಾಪಗಳವ್ರಿ, ನನ್ನ ಹತ್ರ ಕಾಸಿಲ್ಲ ಗೈಸ್. ಫುಲ್ ಪಾಪಕ್ಕೆ ಹೋಗಿದ್ದೀನಿ. ನಮ್ಮ ಮನೆಯಲ್ಲೇ ಇಸ್ಕೊಬೇಕು. ಹೋಗಿ ಬರೋಣ. ಒಬ್ಬ ಯಾವುದೋ ಒಂದು ಚೆನ್ನಾಗಿರೋ ಬೇಕರಿ ಐತಿ ಇಲ್ಲಿ. ಇದೇ ಬೇಕಲ್ಲಿ ತಗೊಂಡು ಒಂದು ಐಟಮ್ ಗೈಸ್. ಪ್ಯಾಕ್ ಆಯಿತು, ತಂಡಿದ್ದು ತಗೊಂಡು ಇವಾಗ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಗೈಸ್ ಮನೆ. ಏನು ಬ್ರಿಡ್ಜ್ ಐತೆ ಟೌನು, ಸೆಂಟ್ರ್ ಸಿಟಿ ಸರ್ಕಲ್ಲು. ಆ ಸರ್ಕಲಿಂದ 3 ಕಿಲೋಮೀಟ್ರು. ಇಲ್ಲಿಂದ ನಾನ್ ಸ್ಟಾಪ್ ಅಲ್ಲಿ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಅವ್ನು ಯಾರನ್ನ ಮುಂದೆ ಗಾಡಿ ತಂದಾಕೊಂಡು ಮುಗಿಕೊಳ್ಳಲ್ಲ ಒಂಚೂರು. ತಗೊಂಡ ಹೂವ ಇನ್ನೇನ ತಾಮಕ ನೋಡು. ಹೋಗೋಣ ಇವ ಅಮ್ಮ ಮಾತು 2 ಅವರ್ ಮಾತಾಡ್ತಾನೆ ಇದೆ ಗೈಸ್. 4 ಹೊತ್ತು ಬಿಟ್ಟಿದೆ ನೋಡ್ರಿ. 5:54 ಅಲ್ಲೊಂದು ಸ್ವಲ್ಪ ಚಂದಾಪುರದ ಹತ್ರ ಒಂದು 10 ನಿಮಿಷ ಇದಾಗೋಯ್ತು. ನಿಧಾನ ಮಾತಾಡಮ್ಮ. ಚಂದಾಪುರದ ಹತ್ರ ಒಂದು 10 ನಿಮಿಷ ಟ್ರಾಫಿಕ್ ಆಗೋಯ್ತು. ಇಲ್ಲ ನೀರು ಇನ್ನೂ ಒಂದು ಬೇಗ ಹೊಡ್ದು ಕರೆಕ್ಟಾಗಿ ಹೊಡೆದಾಗ ಗೈಸ್. ಒಂದು 100 ನೈಸ್ ರೋಡಲ್ಲಿ ಸ್ಟಾರ್ಟಿಂಗ್ 800 ಹೊಡೆದು ಅಲ್ಲೆಲ್ಲ ಆರಾಮಾಗಿ ಟ್ರಾಫಿಕ್ ಏನು ಇರಲಿಲ್ಲ ಅಂತಂದ್ರೆ ಕರೆಕ್ಟಾಗಿ 1.5 ಅವರ್. ಒಂದು ಎಲ್ಲ ತಗೊಳಕಂಟೆ ಅಂತಂದ್ರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತದೆ ನೋಡ್ರಿ. ಇವಾಗ ಇದೆಲ್ಲ ಈ ಥರ ತಾಂಬೇಕು ಮಾಡಬೇಕು ಅಂತಂದ್ರೆ ಅರ್ಧ ಗಂಟೆ ಆಗ್ತದೆ. ಬಟ್ ಸ್ಟಾರ್ಟಿಂಗ್ ಬಂದಿದ್ದು 8 ಪಾಯಿಂಟ್ ನಿಲ್ಸ್ದಂಗೆ ಹೋಗ್ತೀನಿ ಅಂತಂದ್ರೆ 1.5 ಅವರ್ ಯಾ ಲೆಕ್ಕ. ಒಂದ್ಸಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ಅಂತಂದ್ರೆ ಆಗಲ್ಲ. ಅಲ್ಲಿ ಮುಗ್ದೈತೆ ಅರ್ಧ ದಿವಸ ಅಲ್ಲೇ ದೂರ ಅಂತೀರಿ ನಮ್ಮ ಮನೆಗೆ. ಹಿಂಗೆಲ್ಲ ಯಾರು ಬುದ್ಧಿ ಕಳ್ಸರೋ? 1.5 ಅವರ್ ಜರ್ನಿ ನಾ ದೂರ ಅಂದ್ಬಿಟ್ರೆ ನೀನು ಒಂದ್ಸಲಿ ಎಲ್ಲ ನಮ್ಮ ಮನೆ ನೆನ್ಮಂಗ್ಲದಿಂದ ಒಂದ್ಸಲಿ ಮೆಜೆಸ್ಟಿಕ್ ಹೋಗ್ಬಿಟ್ರೆ ಮುಗಿಕತ್ತೆ ನಿಂತು. ಒಂದು ದಿನನೇ ಒಳ್ಳೈತಲ್ಲಿ. ಎಲ್ಲ ಬಿಚ್ಕೊಳ್ರಿ ನಿಮ್ಮ ಸೀಟ್ ಬೆಲ್ಟ್ ಎಲ್ಲ. ಬಂದೆ ತಾಯಿ ಮನೆಗೆ. ಇನ್ನು ಸೂರ್ಯನ ಹುಡುಗಿಲ್ಲ ಕರ್ಕೊಂಬಂದು ಬಿಟ್ಟಿದ್ದೀನಿ. ಹೊತ್ಲಾಗೋತದೆ ಎಂದು ಏನು ಕುಣ್ದಾಡ್ಬಿಟ್ಟೆ. ಗುಲಾಬಿ ಗಿಡ ತಿರ್ಗಾ ಹೊಡೆದದೆ ಗೈಸ್. ತಾಯಿ ನಮ್ಮ ತಂಗಿ ಮನೆ ಹೆಣ್ಣೋಡಕ್ ಬಂದಾಗಿ ಮನೆ ಎಲ್ಲ ಗುಲಾಬಿ ಗಿಡ ಎಲ್ಲ ಒಣಗೋಗಿ ಎಲ್ಲ ಊಷ್ಟ ಬಿಡಿತ್ತು. ಎಲ್ಲ ಇಲ್ಲೇ ನಿಂತವ್ರೆ. ಯಾರ್ರಿ? ಉಮ್ಮದೇವ್ರ ಮನೆ ಯಾವುದು? ಉಮ್ಮದೇವ್ರ ಮನೆ ಮುಂದೆನಾ? ಇದ್ಯಾವುದು? ಎಲ್ಲಿ ಅಲ್ಲ ಎಲ್ಲಿ ಇಲ್ಲ ಹಾಕದ ಮುಂದೆ ರೋಡು. ಓ ಯಾರು ಇಲ್ಲಿ ಹಾಕಲ್ಲ. ಏನಾಕಿದ್ರು ಅದಕ್ಕೆ? ಏನೋ ಸರಿ ಆಯ್ತು ಗೈಸ್. ಅವ್ರದ್ದು ಇಲ್ಲೊಂದು ಸ್ವಲ್ಪ ಜಾಗ ಐತಿ ಇಲ್ಲಿ, ಒಂದು ಸೈಟು. ಅದಕ್ಕೆಲ್ಲ ಉದ್ಬಿಟ್ಟು ಏನಾದ್ರು ಬೆಳೆ ಬಿಡ್ತಾರೆ. ಅದಕ್ಕೇನೆ ಏನಪ್ಪ ಟೆನ್ಷನ್ ಅನ್ನಂಗಾಗಿ ಇದ್ರೊಳಗೆ ಹೊಡಿಬೇಕು ಇವಾಗ. ಎಲ್ಲ ಮಿರರಲ್ಲಿ ಎತ್ರಿ, ಗ್ಲಾಸ್ ಎತ್ಬಿಡ್ರಿ. ಎತ್ಕೊಂಡ್ರ ಇಡೀರಿ. ಇನ್ನೇನು ಹೋಗೋ. ಯಾಕೆ ನಾನೇ ಡೋರ್ ಗೀರ್ ತೆಗಿಬೇಕಾ? ಮಾಮ ನೋಡಮ್ಮ ಮಾಮ. ಇಳಿಬಾ ಈ ಕಡೆ ಇಳಿಬಾ. ಆ ಕಡೆಗೆ ಹೆಂಗ್ ಗೊತ್ತಿ ಅಪ್ಪ ಇಂದ ಮನೆಗೆ ಓಡು. ಎಲ್ಲ ಮಗಳು ಕಾಯ್ತಾನಲ್ಲ ರೋಡ ನಿಂತ್ಕೊಂಡು. ಓಹೋ ಏ ಅಜ್ಜಿ ಅಲ್ಲ ಅತ್ತೆ ಅನ್ಬೇಕು. ಅತ್ತೆನೋ ಅಜ್ಜಿನಮ್ಮ. ಹೆಂಗೋ ಬ್ಯಾಚ್ ಮನೆಗೆ ಬ್ಯಾಚ್ ಮನೆಗೆ ಹೂವ ವಾರ ಕರ್ಕೊಂಡೋಯ್ತಾರಂತೆ ಅವರು. ಬಾ ಹೂವ ವಾರ ಮಾಡಕ್ ಬ್ಯಾಚ್ ಬೆಳ್ಕಂತೀರ ಹೆಂಗೋ ಇಲ್ಲಿ. ಏನ್ ನಾವ್ ಲೇಟಾ? ನಾನ್ ಬಂದ್ರೆ ಬೇಗ ಹೋಗ್ತೀನಿ. ಈ ಹುಡುಗ ಹಂಗೆ ಮನೆ ಪಕ್ತಾನು ಪಾಪ. ತಾಯಕ್ಕನ್ ಮನೆ ನೋಡ್ಬೇಕು ಅಂತ. ನಿಮ್ ಮನೆ ನೋಡ್ಬೇಕಂತ ಅವನು. ಯಾರ ಮನೆ? ನಮ್ ತಾಯಕ್ಕನ್ ಮನೇನ. ಅದಕ್ಕೆ ನೋಡು ಬಂದಿದೀವಿ. ಬಾಕಲ ಬರ್ಬೇಕು ಅಂತ ಏನಾರು ಆಯ್ತಾ? ಎಲ್ಲ ಕಿಟಕಿ ನಿಂಗ್ ನೋಡ್ತಾವಳ. ಇಟ್ಕಿನ್ ನೋಡೋದೇನು ಇಲ್ಲ. ಸೇರ್ಕೊಂಡಿದ್ದಾಳೆ. ಬಚ್ಚಿದಂಗೆ ಮಾಮ ಅಂದಲ್ಲ. ಬಾ ಇಟ್ಕೊಂತೀನಿ. ಚಾಕ್ಲೇಟ್ ಕೊಡ್ತೀನಿ. ಏನು ಚಾಶಿ? ಬಾ ತಾನ್ಯಾ ಎಲ್ಲ ಅತ್ತೆ ಎಲ್ಲ ಅತ್ತೆ ಬಲೆ. ಏನ್ ಮಾಡ್ತದ ಅತ್ತೆ? ಅತ್ತೆನೆ ತಗೊಂಡ್ ಹೋಗ್ತೀವಿ ಇವಾಗ. ಅತ್ತೆನಾ ಹಂಗ ಆಯ್ತಾ ಊಟ? ಎಲ್ಲ ತಂಗ್ಯಮ್ಮ ಏನ್ ಮಾಡ್ತಾಳಪ್ಪ? ಅತ್ತೆ ಏನ್ ಮಾಡ್ತಾಳೆ?
ಅತ್ತೇನು ಅಲ್ಲ ಅತ್ತೆ ಹೋಗು ಅತ್ತೆನಾ ಅಯ್ಯ ನಿನ್ನ ಅಲ್ಲಿ ಬಂದಿದ್ದೀವಿ ಬಾಕ್ಲ ಅಂತ ಕಾಯ್ತಾಳೆ ಅನ್ಕೊಂಡ್ರೆ ಒಳಗಡೆ ಗೊತ್ತಾವಳೆ ಏನು ಮೇಡಮ್ ಸಮಾಚಾರ ಟ್ಯೂಷನ್ ತಗೊಂಡಿದ್ದೀರಾ ಪಾಪಂಗೆ ನೀನು ಹೇಳ್ಸ್ಕೊಳಲ್ವಾ ನೀನು ಟ್ಯೂಷನ್ ಕೇಳಲ್ವಾ ಟ್ಯೂಷನ್ ಕೇಳಲ್ವಾ ನೀನು ಕೊಡ್ಸ್ತೇ ಅಲ್ಲಿ ಮತ್ತಯ್ಯ ನೋಡು ಒಂದೇ ಅಪ್ಪ ಮುಗಿದಾಯ್ತು ಗಾಯ್ಸ್ ಇನ್ನು ತಣ್ಣಗಾಯ್ತು ಮನೆ ಬಂದಮೇಲೆ 4:10 4 ಕಾಲು ಏನಿಲ್ಲ ಚಂದಾಪುರದ ಹತ್ರ ಒಂಚೂರು ಅಷ್ಟೇ ಬಂದ್ಬಿಟ್ಟ ಫಸ್ಟ್ ಅಮ್ಮಂಗೆ ಕೊಡಕ್ಕ ಅಮ್ಮಂಗೆ ಕೊಡ್ಬೇಕು ನನಗೂ ಗೊತ್ತು ನೀರು ಅಂತ ಅಮ್ಮಂಗೆ ರೀ ಅಂಬಲ್ ಹೋಯ್ತು ನೋಡಿದೆ ವಸಂತಮ್ಮನ್ನ ಬಸ್ಸಿದ್ದಂಗೆ ದೋಸ್ತಿ ಆಲೇ ಮದ್ವೆ ಆಗಿ 2 ತಿಂಗಳಾಯ್ತು ಎಂತ ಮಾತಾಡ್ತೀನಿ ನೋಡಿ ನೀನು 3 ತಿಂಗಳಾಯ್ತು ಆಗ ಅವಳೆಲ್ಲ ಗೀಸ್ತ ನೋಡ ಪೆನ್ಸಿಲ್ ತಂಡಿ ಗಾಡಿ ಮೇಲೆ ಟ್ಯಾಟ್ ಆಗ್ತಾವ ನೋಡು ಗೈಸ್ ನಾವು ಬಂದಿರೋ ಪೈಕ್ ತಾವ ಮೇಡಮ್ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಕಡಲೆಕಾಯಿ ಬಿಸಿಕ್ಕವ್ರೆ ಇವತ್ತು ನಮಗೆ ಅಂತ ಬಿಸಿದ ಮದ್ವೆ ಬಿಸಿದ ಓಹೋ ಹೇಳ್ತಾ ಬಂದ್ರ ಅದನ್ನ ಈ ಟೈಮಲ್ಲಿ ಏನೋ ಮಾಡ್ತಾವ್ರೆ ತಂಗಿ ನುಗ್ಗೆಕಾಯಿ ಸಾಂಬಾರ ಅದು ವಡೆ ಮಾಡ್ತೀಯಾ ಇದು ಕುಕ್ಕರು ಸಾಂಬಾರು ಅಲ್ಲ ಅವಡೈತಾ ಇದೇನಿದು ಲಾಡು ಏನು ಹೇಳಿದ್ದು ಏನು ಹೇಳು ಫಸ್ಟು ತಿನ್ಬೋದು ತಾನೇ ಏನಿದ್ರು ತುರ್ಕೊಂಡು ಹಾಕೋದೆ ಏನು ಹೇಳು ಅಡುಗೆ ಮನೆಗೆ ಏನು ಮಡಿಕೊಳ್ಳೋದು ಕಾಮರ್ಸ್ ಸಿಲ್ವಾ ಅಂತ ಮತ್ತೆ ಬಯಲೋದಿಗೆಲ್ಲ ಏನಂತ ಇದು ಅವನು ಫ್ರೀ ಕೊಟ್ಟೇನೆ ತಾಯಿ ಹೋಮ್ವರ್ಕ್ ಬರ್ಸ್ ಹೋಗಿದ್ದಾಯಿ ಗೈಸ್ ವಡೆ ಮಾಡ್ತಾಳೆ ವಡೆ ಮಾಡೋದು ವೆಲ್ಕಮ್ ಬ್ಯಾಕ್ ಟು ಮಧ್ಯ ಕುಕಿಂಗ್ ಬ್ಲಾಗು ಅದು ಇದೇನು ಗೊತ್ತಾ ಕೊಬ್ಬರಿ ಬರ್ತೈತಲ್ಲ ಕೊಬ್ಬರಿ ಪುಡಿ ಪ್ಯಾಕೆಟು ಅದು ಪಾಕ ತೆಗಿಯಕ್ಕೆ ಹೋದ್ವಾ ಒಬ್ಬಟ್ಟಿಗೆ ಅಂತ ಗಟ್ಟಿಗಾಗೈತಿ ಯಾಕೆ ಪೇಸ್ಟ್ ಮಾಡೋದು ಅಂದ್ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡಿದ್ವಿ ಗಟ್ಟಿಯಾಗೋದಕ್ಕೆ ಪಾಕಿ ಗಟ್ಟಿಯಾಗಿದ್ದಕ್ಕೆ ಬೆಲ್ಲದ್ದು ಕೊಬ್ಬರಿ ಮಿಠಾಯಿ ಅಲ್ಲ ಹೂರ್ಣನ ಅದು ಹೂರ್ಣಲ್ಲ ಕೊಬ್ಬರಿ ಮಿಠಾಯಿ ಅದೇ ಕೊಬ್ಬರಿ ಮಿಠಾಯಿ ಮಾಡಕ್ಕೆ ಹೋಗಿಲ್ಲ ಬೇರೆ ಮಾಡಕ್ಕೆ ಹೋಗಿ ಕೊಬ್ಬರಿ ಮಿಠಾಯಿ ಅದೇ ಹೂರ್ಣ ಮಾಡ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡಿರೋದು ಅದೇ ಹೂರ್ಣ ಮಾಡಕ್ಕೆ ಹೋಗಿ ಕೊಬ್ಬರಿ ಮಿಠಾಯಿ ನಾನು ಅದೇ ಹೇಳಿದ್ದು ಒಬ್ಬಟ್ಟೆಲ್ಲ ಮಾಡಂತ ಹೇಳಿದ್ದು ಒಬ್ಬಟ್ಟೆಲ್ಲ ಮಾಡಂತ ಏಯ್ ಕುಡಿಯೋಕೆ ಫಿಲ್ಟರ್ ಹಾಕ್ಸಿದ್ರಾ ಆದ್ರೂ ಹೆಂಗೆ ಅವಕೇನು ಅದು ಅಡುಗೆ ಮಾಡಕ್ಕೆ ಇದು ಕುಡಿಯೋಕೆ ಅಡುಗೆ ಮಾಡಕ್ಕಿದ್ದ ಏನು ಉಲ್ಟಾ ಪಲ್ಟ ನಿಮ್ಮ ಮನೆಗೆ ಅಲ್ಲ ಎಲ್ಲಾರ ಮನೆಗೆ ಗಾಯ್ಸ್ ನೋಡ್ರಿ ಎಲ್ಲಾರ ಇದನ್ನ ಮನೆಗೆ ಡ್ರಿಂಕ್ ಎಲ್ಲರೂ ಕುಡಿಯೋಕೆ ಯೂಸ್ ಮಾಡ್ತಾರೆ ಇವ್ರ ಮನೆಗೆ ಇದನ್ನ ಅಡುಗೆಗೆ ಯೂಸ್ ಮಾಡ್ತಾರಂತೆ ಅದನ್ನ ಕುಡಿಯೋಕೆ ಯೂಸ್ ಮಾಡ್ತಾರಂತೆ ಉಲ್ಟಾ ಪಲ್ಟ ಯಾಕಂತಾರ ಚೆನ್ನಾಗವ ಇವು ಈ ಫಿಲ್ಟರ್ಗೆ ಅಂತ ನಾವ ಅದು ಚೆನ್ನಾಗೈತೆ ಮತ್ತೆ ಹೆಂಗೆ ಈ ಥರ ಉಲ್ಟಾ ಪಲ್ಟ ಅಡುಗೆ ಬೇರೆ ಇದಕ್ಕೂ ಅದಾಗ ಹಾಕೋತಾನೆ ಎಲ್ಲ ಒಂದೇ ಮಾಡ್ಬೋದು ಎಲ್ಲ ಬೆಳಗ್ಗೆದ ಸಾಂಬಾರು ಚಟ್ನಿ ಎಲ್ಲ ಆಮೇಲೆ ಇದೆಲ್ಲ ನಿಂದನ ಅರೇಂಜ್ಮೆಂಟ್ ಅವ್ರದ್ದೇನಾ ಅಡುಗೆ ಹಂಗೇನೋ ಕೆಲಸ ಇಲ್ಲ ಓಹೋ ಎಲ್ಲ ನೀನು ನಂಗೆ ಹಂಗೆ ಆ ಕಡೆ ಬಂದಿಲ್ಲ ಬೆಳಗ್ಗೆತ್ತವೆ ಇದೇನಿದು ಜೀರಿಗೆ ಚಿಯಾ ಸೀಡ್ಸಾ ಎಳ್ಳ ಇವೆಲ್ಲ ತಿನ್ನಕಂದಿರೋದು ಅಡುಗೆಗೋ ಡ್ರೈ ಫ್ರೂಟ್ಸು ನಮ್ಮ ಮನೆಗೆ ಒಂದು ದ್ರಾಕ್ಷಿ ತಂದ್ಕೊಟ್ಟಿರಲ್ಲ ಅದು ನಿಮಗೆ ಆಮೇಲೆ ತಂದ್ಕೊಟ್ಟಿದ್ದಾರೆ ಲಾಸ್ಟ್ಗೆ ಮದುವೆ ಆಗೋ ಟೈಮಿಗೆ ಗೈಸ್ ಮದುವೆ ಆಗೋ ಟೈಮಿಗೆ ನಾನು ತಂದ್ಕೊಟ್ಟಿದ್ದೆ ಬಟ್ ಆ ಟೈಮಲ್ಲಿ ಏನೂ ಇರಲಿಲ್ಲ ಮದುವೆ ಆಗೋ ಟೈಮಿಗೆ ಇನ್ನೊಂದು ತಿಂಗಳಿದ್ದಾಗ ತಂದ್ಕೊಟ್ಟಿದ್ದೆ ನಾನು ಏನು ನೋಡಿ ಎಲ್ಲ ಸ್ಟಾಕ್ ಮಾಡಿಕೊಂಡವಳೆ ಏನು ನೋಡ್ಕೊಂಡು ನಿಂತಿದ್ದೆ ಹಾಂ ನೋಡ್ದ ಮುದಕ್ಕ ಹೆಂಗದೆ ಮ್ಯಾಗಡೆ ತೋರಿಸ್ತೀನಿ ಬಂದಿಲ್ಲ ಮ್ಯಾಗಡೆ ಚೆನ್ನಾಗಿ ಕಾಣ್ತದೆ ಬಂದು ಜೋಕಲ್ಲಿ ಎಷ್ಟು ತಾಯಿ ಜೋಕಲ್ಲಿ ಎರಡು ಕೂತ್ಕೊಂಡು
ಅಮ್ಮ ಬಾರೋ ಮ್ಯಾಗಣಿ ತೋರಿಸಿ ಚೆನ್ನಾಗಿ ಬರ್ತದೆ. ಇನ್ನೂ ಸೂರ್ಯ ಮುಳುಗಿರಲ್ಲ, ಚೆನ್ನಾಗಿರೋ ಸನ್ಸೆಟ್ ನೋಡೋಕ್ಕೆ. ಗೈಸ್ ನಮ್ಮ ತಂಗಿ ಮನೆ ಮೇಲಿಂದ ಟಾಪ್ ವ್ಯೂ ಎಷ್ಟೊಂದು ಸರಿ ತೋರಿಸಿದ್ದೀನಿ. ಇವಾಗ ಒಂದ್ಸರಿ ತೋರಿಸ್ತೀನಿ ಬರ್ರಿ ಹೆಂಗಿರ್ತದೆ ಅಂತ. ಸೂರ್ಯ ಇನ್ನೇನು ಮುಳುಗ್ತಾ ಬಂದವನೇ ನೋಡಿ ಗೈಸ್. ಕರೆಕ್ಟಾಗಿ ಟೈಮು 6:30ನಾಗ ನನ್ನ ತಂಗಿ ಮನೆ ಹತ್ರ ವೆದರು ಹಿಂಗೆ ಕಾಣಿಸ್ತೈತಿ. ಇವಾಗ 360 ಡಿಗ್ರಿ ವ್ಯೂ ನಿಮಗೋಸ್ಕರ. ಹಿಂಗೆ ಇವಾಗ ಸನ್ಸೆಟ್ ಆಗಿದೆ. ಇವಾಗ ಈ ಕಡೆ ಈ ಥರ ಈ ವೆದರ್ ಹಿಂಗೆ. ಇಲ್ಲೇನೋ ಮೆಕ್ಯಾನಿಕ್ ಮಾಡೋರು ಪಾಪ ಇದೆಲ್ಲ ಒಣಗೋಗವೆ. ಇಲ್ಲಿ ಒಂದು ಒಳ್ಳೆ ಹೂವಿನ ತೋಟ ಮನೆ ಪಕ್ಕದಾಗೇನೆ. ನನ್ನ ತಂಗಿರೇನಾದ್ರು ಪೂಜೆ ಮಾಡ್ಬೇಕು, ಹೊರ ಮಾಡ್ಕೊಂಡ್ರೆ ಇಲ್ಲೇ ಕಿತ್ಕೊತಾಳಂತೆ ನೋಡಿರಿ. ಮನೆ ಮಗಳಿಗೆ ಇದು ನಾವೆಲ್ಲ ನೋಡೋಕೆ ಬಂದಾಗ ಎಲ್ಲ ಪೂರ್ತಿ ಅದೆಲ್ಲ ಬರ್ಡ್ ಭೂಮಿ ಎಲ್ಲ ಫೀಲ್ ಮಾಡಿಬಿಟ್ಟಿದ್ರು. ಅಂದರೆ ರಾಗಿ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಖಾಲಿ ಜಾಗ. ಇವಾಗ ನೋಡಿರಿ ಯಾವ ಥರ ಐತೆ ಅಂತ ವ್ಯೂ. ಒಂದು ಸುಮಾರು ಸಲ ತೋರಿಸಿದ್ದೀನಿ, ಇವಾಗ ಒಂದು ಸಲ ತೋರಿಸ್ತೀನಿ. ಅದು ಆ್ಯಕ್ಚುಲಿ ಊರು, ಅಲ್ಲೇನಾಯ್ತು ಅದು. ಇವರು ಸ್ವಲ್ಪ ಊರಿಂದ ಸ್ವಲ್ಪ ದೂರದಾಗ ಅವ್ರೆ. ಆ ಕಡೆ ಎಲ್ಲ ಮೇಯ್ನು ದೊಡ್ಡ ದೊಡ್ಡ ಊರೆಲ್ಲ ಅದು. ಈ ಕಡೆ ಒಂಚೂರು ರಾಜ್ಕವ್ರಿ, ಅಲ್ಲೆಲ್ಲ ಮೇಯ್ನ್ ಈ ಸಿಟಿ ಅಷ್ಟೇ ಗಾಯ್ಸ್ ಕತೆ. ನೋಡ್ರಿ ಇವಾಗ ಸೂರ್ಯ ಚೆನ್ನಾಗಿ ಕಾಣ್ತಾನೆ. ಇವಾಗ ಈ ರೋಡಿಂದ ಹೋದರೆ ಇಲ್ಲೊಂದು 7-8 ಕಿಲೋಮೀಟರ್ ದೂರದಲ್ಲಿ ನಮ್ಮೂರಾಗ ಇನ್ನೊಬ್ರು ಇದೇ ಊರಲ್ಲಿ ಇದೇ ಪಕ್ಕದಲ್ಲಿ ಮದುವೆ ಆಗೋರೆ. ಅವ್ರವರು ಇಲ್ಲೇ ಅಂದರೆ ನಮ್ಮ ಮನೆ ಪಕ್ಕದವರು ಇನ್ನೊಬ್ರು ಇಲ್ಲೇ ಹತ್ರದಲ್ಲಿ ಮದುವೆ ಆಗೋರೆ. ಅವ್ರ ಮನೆಗೂ ನಮ್ಮ ತಂಗಿ ಕೊಟ್ಟಿರೋದಕ್ಕೂ ಒಂದೊಂದು 10 ಕಿಲೋಮೀಟರ್ ಬರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸು. ಹಿಂಗಾಸ್ ಹೋದ್ರೆ ಇನ್ನೂ ಹತ್ರ ಆಗ್ತದೆ ಅಂತಂದರು. ಬಟ್ ಅದು ಹತ್ತಿ ಬೆಲೆ ಹೋಗೋದೇ ದೂರ ಆಗ್ತದೆ. ಹಿಂಗಾಸ್ ಹೋದರೆ ತೀರೋ ಹತ್ರನೇ. ಒಂದ್ಸರಿ ಕರ್ಕೊಂಡೋಗಿರೋ ನನ್ನ 10 ಕಿಲೋಮೀಟ್ರ್ ಆಗೋಲ್ಲ. ಈ ರೋಡಲ್ಲಿ ಹೋದ್ರೆ ಕಾಣಿಸ್ತದೆ. ಈ ರೋಡಲ್ಲಿ ಹೋದರೆ ನಮ್ಮೂರವ್ರೇನೆ, ಅಂದರೆ ನಮ್ಮ ಮನೆ ಪಕ್ಕನೇ ಅವರೊಬ್ಬರು. ಆ ಅಕ್ಕನ್ನ ಇಲ್ಲೇ ಕೊಟ್ಟಿರೋದು, ನನ್ನ ತಂಗಿನ ಇಲ್ಲೇ ಕೊಟ್ಟಿರೋದು. ಹಂಗೆ ಅಮ್ಮನ್ನ ಒಪ್ಪಿಸ್ಬೇಕಾರೆ ನೋಡು ಆ ಅಕ್ಕನ ಗಾಯಿ ತಗೊಂಡು ಕೊಟ್ಟವ್ರಲ್ಲ ಇಲ್ಲಿಗೆ, ಆ ಅಕ್ಕನ ಕಂಪೇರ್ ಮಾಡ್ಕೊಟ್ಟಿದ್ದೀನಿ ನೋಡಿ. ಆ ಅಕ್ಕ ಮನೆಗೂ ಇವಳ ಮನೆಗೂ 7 ಕಿಲೋಮೀಟರ್ ಡಿಫ್ರೆನ್ಸ್ ಅಂತ. ಇಷ್ಟು ದೂರ ಅಂತಿದ್ರು. ಹಿಂಗಾಸ್ ಹೋದ್ರೆ ಒಂದು 7-8 ಕಿಲೋಮೀಟರ್ ಅಷ್ಟೇ ಅಂತೆ ಅವ್ರ ಮನೆಗೆ. ಅದೇ ಹೇಳ್ತಾ ಇದ್ದೆ. ವರ್ಷಂಗೆ ಹೇಳ್ತಿದ್ದೆ, ನಮ್ಮ ಜನಕ್ಕೆ ಹೇಳ್ತಾ ಇದ್ದೆ. ಬಟ್ಟೆಗೆ ಸುಮ್ಮನೆ ಮಾಡ್ಕೊಂಡ್ರಂತ ಒಗ್ಗಿರುವಂತಲ್ಲ. ನಿಮ್ಮ ಯಜಮಾನ ಕೇಳ ಯಾವ ಕಟ್ಸಿ ಮನೆ ಇಂತದಂತ ಕಟ್ಸು. ನೀನ್ ದುಡಿಯೋ ಮಗನ್ ಮಾಡಿ ಯಜಮಾನ ಕೇಳಮ್ಮ. ನನ್ ಗಂಡಂದ ಆಯ್ತು ನೋಡು, ಓದ್ಸವ್ರೆ ಬರ್ಸವ್ರೆ, ವಿದ್ಯಾವಂತನ್ ಮಾಡ್ಸವ್ರೆ, ಮಗಳನ್ ಮದುವೆ ಮಾಡವ್ರೆ. ಈಗ ನೀನ್ ಓದ್ಸವ್ರೆ, ನೀನ್ ಕೊಡ್ಸು. ಇನ್ನೇನ ತಾಯಿಯೇ ನಮ್ದು ಮುಗೀತು. ಕ್ಯಾಪ್ರಲ್ಲ ಅದು ಏನೋ ನಮಗ್ ಮುಗೀತು. ನಮ್ದು ಇಲ್ಲಿ ಮಾಡಿದೀವಿ, ಇನ್ ಕಟ್ಸ್ಕೊ ನೀನು. ಗೈಸ್ ನೋಡ್ರಿ ಮೈಸೂರು ಸಿಲ್ಕ್ ಇದು ರೇಷ್ಮೆ ಸೀರೆ ಕ್ರೇಪ್ ಇದು ಹೆಂಗ್ ಉಟ್ಕೋಣ ನೋಡ್ರಿ. ಉಟ್ಕೊಳಕ್ ಬಂದಿರಿ ಏನಿಲ್ಲ ಸೀರೆ ಉಟ್ಕೊಂಡು ಇರ್ಲಿ ಬಿಡ್ಲ ಮರಿ. ಅಯ್ಯೋ ಸೋಮನಳ್ಳಿ ಅಲ್ಲ, ಮಾಯನಾಯ್ಕನಹಳ್ಳಿ. ಅದೇ ಮಾಯನಾಯ್ಕನಹಳ್ಳಿ ಮಾಚನಾಯ್ಕನಹಳ್ಳಿ ಮಾಯನಾಯ್ಕನಹಳ್ಳಿ. ಗೈಸ್ ಅದು ಮಾಯನಾಯ್ಕನಹಳ್ಳಿ ಅಂತೆ. ಅದ್ಯಾರೋ ಇನ್ನೊಂದು ಸಿಗ್ತಲ್ಲ ಮಾಯಾಸಂದ್ರ ಅಂತ, ಪಕ್ಕದ ಮಾಯಸಂದ್ರ ಯಾವ್ಯಾವ ಊರು ಅವೇ ಅಲ್ಲಳ್ಳಿ, ಮಾಯಸಂದ್ರ, ಮಾಯನಾಯ್ಕನಹಳ್ಳಿ. ಅದು ನಮ್ಮ ಹತ್ರ ಇರೋದು ಮಾದನಾಯ್ಕನಹಳ್ಳಿ. ಅದು ಇದು ಮಾಯನಾಯ್ಕನಹಳ್ಳಿ. ಚೇಂಜ್ ಐತಿ, ಅರ್ಥ ಮಾಡ್ಕೋ. ಮಾಯನಾಯ್ಕನಹಳ್ಳಿ ಇಲ್ಲಿ ಹೆಂಗ್ ಬಂತು ಅಂತ. ಎಲ್ಲಿ ಇಲ್ಲ ಈ ಊರಾಗ ಫೋನ್ ಹಾಕಂಗಾರೆ ಕರ್ಕೊಂಡ್ತೀನಿ. ಮೈನಾಯ್ಕನಹಳ್ಳಿಯಾಗ ಹೋಗ್ ಬಾವಂಗ್ರೆ 300 ml ಹಾಲು ಕುಡಿತೀನಿ. ನನ್ನ ತಂಗಿ 30 ml ಕುಡ್ತಾಳೆ. ತಂಗಿ ಮನೆಗೆ ಮದುವೆ ರಿಸೆಪ್ಷನ್ ಎಲ್ಲ ಪೆಂಡ್ರೈವ್ ಎಲ್ಲ CD ಎಲ್ಲ ಬಂದೈತೆ. ನಿಮಗೂ ಬೇಕು ಅಂತಂದ್ರಿ ಕಮೆಂಟ್ ಮಾಡಿರಿ. ಈ ವಿಡಿಯೋಗಳೆಲ್ಲ ಕಟ್ ಮಾಡಿ ನೀವು ಯಾವ್ದಾದ್ರು ಮದುವೆಲಿ ಯಾವ್ದಾದ್ರು ಮಿಸ್ ಮಾಡ್ಕೊಂಡಿದ್ದೀರಾ ಆ ಪಾರ್ಟ್ನ ತೋರಿಸ್ತೀನಿ. ಚೆನ್ನಾಗೈತೆ ನೋಡೋಕೆ ಒಂಥರ. ನಾನು ವೀಡಿಯೋ ಮಾಡಿರೋದೇನು ಇದೆಲ್ಲ ಏನು ಸಕಾಲ ಕವರ್ ಮಾಡೋರೆ, ಒಂದೊಂದು ಪಾಯಿಂಟ್ನ ಕವರ್ ಮಾಡೋರೆ. ಬೇಕು ಅಂತ ಹೇಳ್ರಿ ಎಲ್ಲ ಕಟ್ ಮಾಡಿ ಒಂದು 30 ನಿಮಿಷ ಲಾಗ್ ಮಾಡ್ಬಿಡ್ತೀನಿ ಬೇಕು ಅಂತಂದರೆ. ಇಲ್ಲಾಂದರೆ ಬೇಡ. ಇವರಿಬ್ರು ಅಣ್ಣ ತಂಗಿ ಫುಲ್ಲು ಬಿದ್ದಾಡ್ತಾವ್ರಿ. ನಮ್ಮ ಹೋಗ್ತಾವ್ರಿ, ನಮ್ಮ ಭಾವ ಅಲ್ಕೋತಾವ್ರಿ, ನಮ್ಮ ತಕ ಇಲ್ಲವ್ರಿ, ವರ್ಷ ಇಲ್ಲವನೇ. ನನ್ನ ತಂಗಿ ಮತ್ತು ನಮ್ಮ ಭಾವರ ತಂಗಿ ಮತ್ತು ನಮ್ಮ ತಂಗಿಯರ ಅತ್ತೆ ನಮ್ಮ ಪತ್ತೇನೆ ಅಡುಗೆ ಮಾಡ್ತಾವ್ರಿ. ಏನ ನಾನೇ ಡ್ಯಾನ್ಸ್ ಬಂತು ಇವಾಗ ಅದನ್ನು ನೋಡ್ತಾ ಇದ್ದೀನಿ. ಮಗಳ ಕೈಯಲ್ಲಿ ಊಟ ತಿಂದು ಎಷ್ಟು ಆಗಿತ್ತು? ಗೈಸ್ ಅಲ್ಲಿ ಓಡ್ತಾ ಇತ್ತು ಅದ್ರ ಪಡಿಗೆ ಅದು ಊಟ. ನಾವು ಬರೋಣ ಎಲ್ಪಿಗೆ, ನಾವು ಬರೋಣ ಸರ್ವ್ ಮಾಡಕ್ಕೆ. ಏನು ಮಾಡ್ತಾರೋ ತಂಗಿ ಒಬ್ಬಟ್ಟು ವಸಂತ ಮಂಗಿ ಇವತ್ತು ಹೊಟ್ಟೆ ತೊಂಬತ್ತೀನಿ ರೀ ಮುತ್ತಕ್ಕೆ ಒಬ್ಬಟ್ಟು. ಆಮೇಲೆ ಏನು ಮಾಡೋಣ ತೋರಿಸ್ತೀನಿ ರೀ. ಅಕ್ಕ ಸಾಕ್ಬಿಡಕ್ಕ
ಬೇಕು ಅಂದರೆ ಕಮೆಂಟ್ ಮಾಡಿರಿ, ವಿಡಿಯೋದಲ್ಲಿ ಹಾಕ್ತೀವಿ, ಲಾಗಲ್ಲಿ ಹಾಕ್ತೀನಿ, ಇಷ್ಟಾಗಿರೋ ಪಾಡ್ನೆಲ್ಲ. ಊಟ ಮಾಡಿ ಹೊಡ್ತುಂಬ ತಂಗಿ ಮನೆಗೆ ನೋಡಿದ್ರೆ ತಾಯಿ ಕೊಂಬನ ತಂಗಿ ಅಡುಗೆ ಮಾಡ್ಕೊಂಡು ನೋಡ್ರಿ. ಇನ್ನು ಸುಸ್ತಾಗ್ಬಿಟ್ರೆ ಪಾಪ ಬೆಂದೆಲ್ಲ ಮುರ್ಕೊಂತಾವಳೆ ನಿಮ್ಮ ಅಡುಗೆ ಬೇಸ್ ಬೆಂದು ಮುರ್ಕೊಂತಾವಳೆ. ವಡೆ ಮಾಡೋಳೆ, ಹಪ್ಪಳ, ಒಬ್ಬಟ್ಟು ಇನ್ನೇನು ಹಾಕ್ತಾರೆ ಎಲ್ಲ ತೋರಿಸ್ತೀನಿ ನಾನು. ತಿನ್ನು ಮುದ್ದೆ ಇಲ್ಲ ಇವತ್ತು. ಯಜಮಾನ್ ಏನು ಮಾಡ್ಕೊಂಡು ಕೇಳೋದು ಊಟ ಮಾಡ್ತಾ ಇದೆಯಲ್ಲ, ನೆನ್ಸ್ಕೊಂಡು ಅಪ್ಪನ ನಾವು ಅಪ್ಪನ ನೆನ್ಸ್ಕೊಂತಾನೆ ಕೇಳಂಡಿ. ಅಲ್ಲ ನಮ್ಮ ಅಪ್ಪ ಊಟ ಮಾಡ್ತಾ ಇಲ್ವ ಅದು ಕೇಳಲಿಲ್ಲ, ತಟ್ಟೆ ತಣ್ಣದು ಹುಳಿ ಸಾರು ಮಾಡಿಕ್ ಬಂದದೆ. ತಾಯಿಗಳು ವಡೆ ಹಾಕ್ಸು. ವಡೆ ತಂಬ ಓಹೋ ತಟ್ಟೆ ತೊಳಿಗೆ ಬಂದಿದ್ರಾ? ತೊಳೆದು ಬಿಡಿ ತೊಳೆ ಹೋಯ್ತ ಮಗಳು ಸಹಾಯ ಮಾಡ್ಲಿ ಅಂತ. ಏನು ತಂಗಿ ಕೆಲಸ ಮಾಡ್ತಾರೆ, ಹೊಸ ಕೆಲಸ ನೀವು ಬಯಸ್ತಾರೆ. ಸೊಸೆ ಕೆಲಸ ಮಾಡ್ತಾರೆ ತಂಗಿ. ನಾನು ಮಾಡ್ಬೇಕು ತಾಯಿ ನೋಡಿ ಹಾಕ ಹಾಕೋದು ಹೊಸಗೆ ಉಪ್ಪಿಗೆ. ಗೈಸ್ ಒಳ್ಳೆ ಊಟ ಆಯಿತು ತಂಗಿ ಮನೆಗೆ. ಒಬ್ಬಟ್ಟಿನ ಊಟ ಮಾಡಿದರು, ಒಬ್ಬಟ್ಟು, ವಡೆ, ಹಪ್ಪಳ, ಅನ್ನ, ಸಾಂಬಾರು. ಏನಪ್ಪ ಇದು ನುಗ್ಗೆಕಾಯಿ ಸಾರು ಕೊಟ್ಟಿದ್ರು, ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀನಿ. ಇವಾಗ ಕರ್ಗಿಸ್ಬೇಕು ಗೈಸ್. ಚೆನ್ನಾಗಿತ್ತು ಊಟ. ನಮ್ಮ ತಂಗಿನೇ ಮಾಡಿದಲ್ವಾ, ಟೇಸ್ಟೆಲ್ಲ ವೇರಿಯೇಷನ್ ಆಗಿಲ್ಲ. ಒಬ್ಬಟ್ಟು ಚೆನ್ನಾಗಿ ಮಾಡ್ಕೊಂಡು ತಗೊಂಬಿಟ್ಟವಳೆ ಅಲ್ವಾ, ಟೇಸ್ಟ್ ಚೆನ್ನಾಗಿತ್ತು ಬೇರೆ ಥರ. ಇದು ಕಾಯಿ ಒಬ್ಬಟ್ಟು ಇವತ್ತು ಮಾಡಿದ್ದು. ಬಾಡಿಗೆ ಬಂದ್ಬಿಟ್ರಲ್ಲ ಯಾವಾಗ? ಬಾಡಿಗೆರು ಈ ಮನೆ ಬಾಡಿಗೆ ಬಂದವ್ರಂದ. ಹಾಂ ಅಪ್ಪ ನೋಡಿ, ಯಾರಲ್ಲಿ ಏನಿರಲ್ಲ, ಗೊಯ್ಯತ್ತದ ಎಲ್ಲ ಇಲ್ಲಿ. ನೈಸ್. ನಮ್ಮ ಮನೆಗೆ ಇದ್ರೆ ಇಷ್ಟೊತ್ತಿಗೆ ಊಟ ಮಾಡಿ ನಮ್ಮಮ್ಮ ಅಲ್ಲೇ ತಲೆನೆಲ್ಲ ಕೊಟ್ಟಿರೋದು. ನೋಡಿ ಆಚೆ ಓಡಾಡಕ್ ಬಂದ ಇಲ್ಲಿ. 9 ಗಂಟೆ ಕಡೆ ಬರ್ತಾರೆ ನನ್ನ ಮನೆ ಕಬ್ಬಕರಿ. ಹೆಂಗನ್ಸ್ತ್ರಿ ವಸಂತಮ್ಮನವ್ರೆ? ಹೆಂಗ ಅನಿಸ್ತದಪ್ಪ, ನಂಗೆ ಗಂಡಿ ಏನಾದ್ ನಸೋದಕ್ಕೋ, ನಂಗೆ ಗಂಡಿ ಏನಾದ್ ನಸೋದಕ್ಕೋ. ನೋಡ್ರಿ ನಂಗೆ ಗಂಡಿ ಏನಾದ್ ಲವ್ ನೋಡ್ರಿ, ಲವ್ ಸುಮ್ನೆ ಕಣ್ರಿ ಎಗರಾಡೋದು. ಫೋನ್ ಮಾಡಿ ವಿಚಾರ ಮಾಡ್ತಿದ್ರು ಗೈಸ್. ಅವಾಗಲೇ ಅರ್ಧ ಗಂಟೆ ಮಾತಾಡ್ತಿದ್ರು ಗೈಸ್. ನಮ್ಮ ಅಪ್ಪ ಏನ್ ಮಾಡ್ಕಂತ, ನಮ್ಮ ಅಪ್ಪ ಒಬ್ಬನೇ ಹೆಂಗಿರ್ತದೆ ಇವಾಗ. ಹಂಗಲ್ಲ, ಹಿಂಗೆ ಬಂದ್ಮೇಲೆ ಮಾಡ್ಬೇಕು. ಫೋನ್ ಮಾಡ್ತಿದ್ದೆ ಸ್ಪೀಡಲ್ಲಿ ಕೊಟ್ಟಿದ್ದೀನಿ. ನಂಗೆ ಗಂಡೆ ಏನಾದ್ನೋ, ಅಯ್ಯೋ ಹೇಳು, ಒಬ್ಬಟ್ಟು ವಡೆ ಎಲ್ಲ ಮಡಿಕಿದ್ಲು ಮಗಳು. ಅಪ್ಪ ನೆನ್ಸ್ಕೊಂತಾವಳೆ ಏನು. ಊಟ ಉಂಡಾ? ಊಟ ಯಾಕಪ್ಪ ಇಷ್ಟೊತ್ತಕ ನೀನು ಇರಕಿಲ್ವಲ್ಲ? ಆಹಾ ಒಂಚೂರು ಅಕ್ಕಿಗೆ ಇಕ್ಕೋ. ಯಾಕೆ ಏನೋ ಎಣ್ಣೆಲಿ ಹಾಕು ಕರಿತಿ, ಏನು ನಾಟಕ ಆಡ್ತೀಯ? ಎಣ್ಣೆಲಿ ಏನೋ ಕರಿಯಂಗಿದ್ದಿ. ಆಹಾ ಎಣ್ಣೆಲಿ ಏನೋ ಕರಿತಿ ಇಲ್ಲ ಅಂತೀಯಲ್ಲಪ್ಪ. ಊಟ ಉಂಡಿ ಹಂಗೆ ಕತೆ. ಏನೋ ಒಂಥರ ಜೋಶು ಗೀಶು ಹಂಗೆ. ಇವತ್ತು ಲೆಕ್ಕಕ್ಕೆ ನಾನು ನನ್ನ ತಂಗಿ ಮದುವೆ ಆದಾಗಿಂದ ಇದೇ ಫಸ್ಟ್ ಸೆಕೆಂಡ್ ಟೈಮು
ಇಡೀ ನಾನು ಇದರಲ್ಲೇ ಸೆಕೆಂಡ್ 2ನೇ ದಿವಸ ಮಲಗ್ತಾ ಇರೋದು ಇಲ್ಲಿ. ನಮ್ಮ ಅಮ್ಮ ಫಸ್ಟು ಮದುವೆ ಆದಾಗಿಂದ ಜಾಸ್ತಿ ಟೈಮ್ ಕಾಲ ಕಳೆದಿರೋದು ಇವತ್ತೇ ಫಸ್ಟು. ಮತ್ತು ಇವತ್ತು ಮಲಗ್ತಿರೋದು ಇವತ್ತೇ ಫಸ್ಟು ನನ್ನ ತಂಗಿ ಮನೇಲಿ. ನಮ್ಮ ಅಪ್ಪ ಅಂತೂ ಇಲ್ಲೇ ಅನ್ಕೊಂಬಿಟ್ರೆ, ನಮ್ಮ ಅಪ್ಪ ಒಂದು ಮ್ಯಾಕ್ಸ್ 3 ಅವರ್ ಇದೆ ಹೆಚ್ಚು ಮನೇಲಿ ನನ್ನ ತಂಗಿ ಮನೇಲಿ. ಬಟ್ ಮದುವೆ ಇದಾದಾಗ ನೋಡ್ರಿ ಉಳಿದೇ ಅಲ್ಲ, 3 ಅವರ್ ಮೇಲೆ ಉಳಿದಿಲ್ಲ. ಅದು ಜಾಸ್ತಿ ಉಳಿದಿರೋದು ಯಾವತ್ತಪ್ಪ ಅಂದರೆ ಊಟ ಮಾಡ್ಕೊಂಡಿಲ್ಲ, ಊಟ ಮಾಡ್ತಿರಲ್ಲ ಮನೆಗೆ. ಅವತ್ತು ಬಂದು ಒಂದು 3 ಅವರ್ ಇದ್ರು. ಒಂದು 12 ಗಂಟೆ ಬಂದು ಅಂತಂದರೆ ಒಂದು 3 ಗಂಟೆ ತನಕ ಇತ್ತು. ಅದು ಬಿಟ್ಟರೆ ಇವತ್ತು ಎಷ್ಟು ನಮ್ಮ ಅಮ್ಮ ಇರೋ ಜಾಸ್ತಿ ಹೊತ್ತು. ಪಾಲೆ ಬಂದು 6 ಗಂಟೆ, ಟೈಮ್ ಅದೇ 9 ಗಂಟೆ ಆಯಿತು. ಒಂದು 3 ಅವರ್ ಕಳೀತು. ಇವತ್ತು ಒಂದು ನೈಟ್ ಇಲ್ಲೇ ಕಾಣಿತದೆ ನಮ್ಮಮ್ಮ. ಅದು ನಮ್ಮ ಅಪ್ಪ ಸಾಧ್ಯ ಇಲ್ಲ ಗೈಸ್. ಏನು ಮಾಡ್ತೀರಾ, ದನ ಕರ ಇರಲಿಲ್ಲ ಅಂದರೆ ಎಲ್ಲರೂ ಬರ್ಬೋದು ಫ್ಯಾಮಿಲಿ ಪೂರ್ತಿ. ಆದರೆ ಆಗಲ್ವಲ್ಲ, ಯಾರಾದರೂ ಒಬ್ರು ಇರಲೇಬೇಕು. ಊಟ ಚೆನ್ನಾಗಿತ್ತು. ನನ್ನ ತಂಗಿ ಕೈಯಾರ ತಿಂದು ಖುಷಿ ಆಯಿತು. ನಿಮಗೂ ನೋಡಲ್ಲ ಹೆಂಗೆ ಅನ್ನಿಸ್ತು ಹಂಗೆ. ಮತ್ತು ನನ್ನ ತಂಗಿ ಅವರ ನಾದಿನಿ ಮತ್ತು ನನ್ನ ಭಾವರ ತಂಗಿ ಮತ್ತು ಅವ್ರ ತಂಗಿ ಗಂಡ ಅಲ್ಲೇ ಸ್ವಲ್ಪ ದೂರದಲ್ಲೇ. ಅವ್ರ ಮನೆಗೂ ಇವ್ರ ಮನೆಗೂ ಒಂದು 200 ಮೀಟ್ರ್ ಐತೆ. ಇಲ್ಲೆಲ್ಲೇ ಅವರೆಲ್ಲ ಚೆನ್ನಾಗವ್ರೆ ಗೈಸ್. ಬಾ ನಮ್ಮಮ್ಮ ನಾವು ಅಪ್ಪನ ಜೊತೆ ಮಾತಾಡ್ಕೊಂಡು ಕೂತದೆ. ನಾವು ಒಂದು ಅರ್ಧ ಗಂಟೆ 10 ಓಡಾಡಿ ಅವಾಗ ಮನೆ ಕಾಣೋಣ, ಉಳ್ಕೊಳ್ಳೋಣ. ಬೆಳಗ್ಗೆ ಕತೆ ಏನು ಅಂತ ಆಮೇಲೆ ನೋಡ್ತೀರಾ ಬೆಳಗ್ಗೆನೇ. ಗೈಸ್ ಟೈಮ್ 11 ಗಂಟೆ ಆಯಿತು. ಈ ವ್ಲಾಗ್ನ ಇಲ್ಲೇ ಏನು ಮಾಡುವಂಥ ಸಮಯ. ನನ್ನ ಫೋನ್ ಸ್ವಿಚ್ ಆಫ್ ಆದೈತೆ. ಚಾರ್ಜರ್ ತಗೊಂಡು ಕೆಳಗಡೆ ನಮ್ಮ ಅಮ್ಮ ತಗೊಂಡು ಒಳಗಡೆ ತುರ್ಬಿಟ್ಟಿದೆ ನನ್ನ ತಂಗಿ ಹೇಳಿದ ಅಮ್ಮಕ್ಕೆ. ಸೊ ಇಲ್ಲಿ ಮ್ಯಾಗಡೆ 2 ರೂಮ್ ಅವೆ. ನಾನು ಇವತ್ತು ಇಲ್ಲೇ ಉಳ್ಕೊಂತೀನಿ. ನಮ್ಮ ಅಮ್ಮನೇ ಕೆಳಗಡೆ ಇದೆ, ಅಮ್ಮನೇನು ಮಾತಾಡ್ತಿಲ್ಲ. ಇಲ್ಲೊಬ್ಬರು ಗೊತ್ತಿರೋರು ಅವ್ರ ಪರಿಚಯದವರು ಅವ್ರ ಮನೆ ಹತ್ರಕ್ಕೆ ಹೋಯಿತು ಮಾತಾಡ್ಕೊಂಬರಕ್ಕೆ ಅಂತ. ನೋಡ್ರಿ ಇವಾಗ ಬಂದರು 11 ಗಂಟೆಗೆ. ನಾನು ಕಾಯ್ದು ಯಾವುದೋ ಬೇರೆ ಫೋನಿಗೆ ಚಾರ್ಜ್ ಹಾಕಿದ್ದೆ. ಇವಾಗ ಬಂದಳು ನನ್ನ ತಂಗಿ ತಾಮತ್ತಲ್ಲ ಅದನ್ನು. ಗೈಸ್ ಚಾರ್ಜರ್ ಎತ್ಕೊಂಡಿದ್ದೆ ನಂದು. ಸೊ ಅವರೆಲ್ಲ ಅಲ್ಲೇ ಕೆಳಗಡೆ ಮಲಗ್ತಾರೆ. ಇಲ್ಲಿ ಮ್ಯಾಗಡೆ ಒಂದು ರೂಮ್ ಕಲ್ಲೈತೆ. ನಾನು ಇಲ್ಲಿ ಮಲಿಕಂತೀವಿ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲೇ ಏನು ಮಾಡೋಣ. ನಾಳೆ ನೋಡ್ತೀರಾ ನನ್ನ ತಂಗಿನ ಮನೆಗೆ ಕರ್ಕೊಂಡು ಹೋಗೋವಂಥದ್ದು ಅಷ್ಟೇ. ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ನೋಡ್ಕೊಳ್ಳೋಣ. ಬೈ ಹೋಗೋಣ. ಆಯಿತು ಓಪನ್ ಆಯ್ತು ನೋಡು, ಹಾಕ್ಬಿಟ್ಟು ಬಾ ಅಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬೈ.